ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಗೈಸ್, ಆಗ್ತಾನೆ ಕಾಲೇಜಿಂದ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಹಾಲು ಕುಡಿದಿದ್ದೀನಿ. ನೋಡ್ಬೋದು, ಇಲ್ಲೇ ಇದೆ ಗೈಸ್. ಬನ್ನಿ ಗೈಸ್, ಇವಾಗ ರೋಸ್ಟೆಡ್ ಪೀನಟ್ಸ್ ತಿನ್ನಬೇಕು. ರೋಸ್ಟೆಡ್ ಪೀನಟ್ಸ್ ಖಾಲಿಯಾಗಿದೆ ಗೈಸ್. ರೋಸ್ಟೆಡ್ ಪೀನಟ್ಸ್ ಇಲ್ಲ. ಬನ್ನಿ ಗೈಸ್, ಇವಾಗ ಗೇಮ್ ಆಡಿಸ್ಬೇಕು. ಶೇಷಾದ್ರಿ ಬಂದಿದ್ದ. ಶೇಷಾದ್ರಿ ಬಂದ, ಇಲ್ಲಿ ಯಾರೂ ಇರಲಿಲ್ಲ. ಅದಕ್ಕೆ ಇರೋಣ, ಅವರು ಹೋಗಿರ್ಬೋದು, ಎಲ್ಲಾದರೂ ಹೋಗಿರ್ಬೋದು, ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳ್ದೆ. ಬನ್ನಿ ಗೈಸ್, ಇವಾಗ ಅವ್ರು ಬಂದಿದ್ದ ತಕ್ಷಣ ಒಂದು ಗೇಮ್ ಅಂದ್ಕೊಂಡಿದ್ದೀನಿ. ಆ ಗೇಮ್ ಆಡ್ಸೋಣ. ಬನ್ನಿ ಗೈಸ್. ಬಾಡಿ ನೋಡ್ಬೋದು ಯಾವ ಕಂಡೀಷನ್ ಇದೆ ಅಂತ. ಡೈಲಿ ವರ್ಕೌಟ್, ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕ್ ಇದು ಪ್ರತಿಫಲ. ಇದು ಇನ್ನೂ ಇಲ್ಲ ಗೈಸ್, ಇನ್ನೂ ಬಾಡಿ ಬರಬೇಕು. ಆದರೆ ಡೆವಲಪ್ ಆಗಿದೆ ಗೈಸ್ ಜಾಸ್ತಿ. ಬನ್ನಿ ಗೈಸ್, ಇವಾಗ ಮೇರಾ ವಯಸ್ಸಿನ ಬಂದಿಲ್ಲ. ಬಂದಿದ್ದ ತಕ್ಷಣ ಹೋಗಿ ಗೇಮ್ ಆಡ್ಸೋಣ. ಗೇಮ್ ಆಡಿಸಿ ವರ್ಕೌಟ್ಗೆ ಹೋಗಬೇಕು. ಬನ್ನಿ ಗೈಸ್. ಮೊದಲು ಈ ಟಿ ಶರ್ಟ್ ನನಗೆ ಲೂಸ್ ಆಗ್ತಾಯಿತ್ತು, ಆದರೆ ಇವಾಗ ಕರೆಕ್ಟಾಗಿ ಫಿಟ್ ಆಗಿದೆ. ಮೊದಲು ಸ್ವಲ್ಪ ಲೂಸ್ ಆಗ್ತಾಯಿತ್ತು. ಮಸಲ್ ಬೈಸೆಪ್ಸ್ ನೋಡ್ಬೋದು ಗೈಸ್ ಹೇಗಿದೆ ಅಂತ. ಗೈಸ್, ನಮ್ಮ ಮೇರಾ ವಯಸ್ಸು ಬರೋಂಗಿಲ್ಲ ಅನಿಸುತ್ತೆ ಗೈಸ್. ಬರ್ಬೋದು, ಆದರೆ ಇನ್ನೂ ಲೇಟ್ ಆಗ್ಬೋದು ಅನಿಸುತ್ತೆ. ಬನ್ನಿ ಗೈಸ್, ಅಷ್ಟೊತ್ತರಲ್ಲಿ ನಾವು ವರ್ಕೌಟ್ ಮುಗಿಸ್ಕೊಂಬೇಡ. ನೀವು ಟೈಮ್ ನೋಡ್ಬೋದು, 6:30 ಆಗಿದೆ ಗೈಸ್. 6:30 ಆಗಿದೆ. ನೋಡೋಣ, ನಮ್ಮ ಮೇಲೆ ವಯಸ್ಸು ಬಂದರೆ ಗೇಮು ನೈಟಲ್ಲಿ ಆಡ್ಸೋಣ. ನಂದು ವರ್ಕೌಟ್ ಎಲ್ಲ ಆಗೋಷ್ಟರಲ್ಲಿ 1 hour ಆಗುತ್ತೆ. 7:30 ಆಗುತ್ತೆ ಗೈಸ್. 7:30ಗೆ ಆಡ್ಸೋಣ. ಬಂದರೆ ಅವಾಗ ಆಡ್ಸೋಣ, ಇಲ್ಲಾಂದರೆ ನಾಳೆ ಆಡ್ಸೋಣ ಗೈಸ್. ಬನ್ನಿ, ಇವಾಗ ಬೇಗ ವರ್ಕೌಟ್ ಮುಗಿಸ್ಕೊಳ್ಳೋಣ. ರೋಸ್ಟೆಡ್ ಪೀನಟ್ಸ್ ಇಲ್ಲ ಗೈಸ್, ಅದನ್ನು ರೋಸ್ಟ್ ಮಾಡಿಲ್ಲಂತೆ ಮನೆಯಲ್ಲಿ, ಬರೀ ಹಾಲು ಕುಡಿದೆ ಅಷ್ಟೇ. ಬನ್ನಿ ಗೈಸ್, ಇವಾಗ ಬೇಗ ವರ್ಕೌಟ್ ಮುಗಿಸೋಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಈಗ ತಾನೇ ವರ್ಕೌಟ್ ಮುಗಿಸಿದೆ ಗೈಸ್. ವರ್ಕೌಟ್ ಮುಗಿಸಿ ಇವತ್ತಿಂದ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 5 ಮಿನಿಟ್ಸು ಎಲ್ಲ ಆಯಿತು. ವರ್ಕೌಟ್ ಮುಗಿಸಿ ಮೆಡಿಟೇಷನ್ ಎಲ್ಲ ಮಾಡಿದೆ. ನಮ್ಮ ಮೇಲೆ ಬಾಯ್ಸ್ ಆಲ್ರೆಡಿ ಬಂದಿದ್ದಾರೆ ಗೈಸ್. ಅವಾಗೇನೆ ಬಂದರು, ನಾನು ವರ್ಕೌಟ್ ಮಾಡ್ತಾ ಇದ್ದಂಗೆ. ಇಲ್ಲಿ ನೋಡ್ಬೋದು, ಎಲ್ಲ ಇದ್ದಾರೆ. ನಾವು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಇವತ್ತು. ನಾವು ತೇಜ್ ನೋಡಪ್ಪ, ಅಪರೂಪ ಆಗೋದೆ. ಇತ್ತು ಮೊನ್ನೆ ಟೆಸ್ಟ್ ಇತ್ತು. ಚೆನ್ನಾಗಿ ಬರ್ದಿದ್ರೆ ಗೈಸ್. ನೋಡ್ಬೋದು, ನಮ್ಮ ಡೈಲಿ ಟೀಮ್ಮೇಟ್ಸ್ ಬಂದಿದ್ದಾರೆ ಆಲ್ರೆಡಿ. ಹಾಯ್ ಗೈಸ್. ಇನ್ನೊಂದು ಇಲ್ಲಿ ನೋಡ್ಬೋದು, ನಮ್ಮ ನವತೇಜ್ಗೆ ಬ್ಲಾಗು ನೋಡಬೇಕು ಅಂದ, ಅದಕ್ಕೆ ಟಿವಿದಲ್ಲಿ ಹಾಕಿದ್ದೀವಿ. ನೋಡ್ಬೋದು, ಎಂಜಾಯ್ ಗೈಸ್. ಇವಾಗ ಟೈಮ್ ನೋಡ್ಬೋದು, 7:35 ಆಗಿದೆ ಗೈಸ್. ಇವಾಗ ಗೇಮ್ ಆಡಿಸ್ಬೇಕು. ಬಂದಿದ್ದಾರೆ ನಮ್ಮ ಮೇರೆ ಬಸ್, ನಾನು ಇದರಲ್ಲಿ ಇನ್ಕ್ಲೂಡ್ ಆಗಿರ್ತೀನಿ. ಬನ್ನಿ ಗೈಸ್, ಇವಾಗ ಹೋಗಿ ಬೇಗ ಗೇಮ್ ಆಡೋಣ. ನೋಡ್ಬೋದು, ವ್ಲಾಗ್ಸ್ ಇದೆ, ಇಲ್ಲಿ ವ್ಲಾಗ್ಸ್ ನಡೀತಾ ಇದೆ. ಬನ್ನಿ ಗೈಸ್, ಇವಾಗ ಹೋಗಿ ನಾವು ವರ್ಕೌಟ್ ಗೇಮ್ ಆಡ್ಸೋಣ. ಬರ್ತೀರಾ? ಗೈಸ್, ಇವಾಗ ಗೇಮ್ ಬರೋದಾದರೆ, ಇವಾಗ ಗೇಮು ಏನಂದರೆ ನೋಡ್ಬೋದು ನೀವು, ಇಲ್ಲಿ ಹಗ್ಗ ಇಟ್ಕೊಂಡಿದ್ದಾರೆ ಇವರೆಲ್ಲ. ಏನಪ್ಪ ಈ ಗೇಮು ಅಂದರೆ ಗೈಸ್, ಇದೇ ರೋಪ್ ಪುಲ್ಲಿಂಗ್ ಚಾಲೆಂಜ್ ಗೈಸ್. ಚಾಲೆಂಜ್ ಹೆಂಗಂದರೆ ಹೇಳೋಕ್ಕೆ ಬಿಡ್ತಾರೆ ಗೈಸ್. ಹಗ್ಗ ಜಗ್ಗ ಆಡ್ತಾಯಿದ್ದೀವಿ ಇವಾಗ. ಇದರಲ್ಲಿ ನಾನು ಇಡ್ತೀನಿ. ಈಗ ಕೌಶಲ್ಲು ಇಲ್ಲಪ್ಪ, ಇಲ್ಲೇ ಶಶು, ನವತೇಜ್ ಅವನು ಜಾಯ್ನ್ ಆಗ್ತಾನೆ. ಅವನು ನಡುವೆ ಫ್ರೀ ಇರಲಿಲ್ಲ, ಅದಕ್ಕೆ ಬಂದಿಲ್ಲ. ಇವಾಗ ಬರ್ತಾ ಇದ್ದಾನೆ.
ಬನ್ನಿ ಗೈಸ್ ಇವಾಗ ಗೇಮ್ನ ಸ್ಟಾರ್ಟ್ ಮಾಡೋಣ. ಇವಾಗ ಏನು ಗೊತ್ತಾ, 2 ರೌಂಡ್ ಇರುತ್ತೆ ಗೈಸ್. 2 ರೌಂಡಲ್ಲಿ ಇವಾಗ ಫಸ್ಟ್ ರೌಂಡಲ್ಲಿ ನಾನು ಶಶು ಇರಿ ಗೈಸ್ ಒಂದು ನಿಮಿಷ. ನಾನು ಸೆಲ್ಫ್ ಕ್ಯಾಮ್ರಾದಲ್ಲಿ ಆನ್ ಮಾಡಿ ನಾನು ತೋರಿಸ್ತೀನಿ ಯಾರ್ಯಾರು ಆಡ್ತಾರೆ ಅಂತ. ಬನ್ನಿ ಗೈಸ್. ಗೈಸ್ ಇವಾಗ ಟೀಮ್ಸ್ ನೋಡ್ಬೋದು ಯಾರ್ಯಾರು ಏನೇನಂತ. ಈ ಕಡೆ ಇಬ್ಬರು ಒಂದು ಜೋಡಿ, ಅಂದರೆ ನಾನು ಶೇಷಾದ್ರಿ ಒಂದು ಜೋಡಿ. ಆ ಕಡೆ ನವತೇಜು ಕೌಶಾಲು ಒಂದು ಟೀಮು. ಬನ್ನಿ ಗೈಸ್ ಇವಾಗ ಆಡೋಣ. ಯಾರು ಫಸ್ಟು ಯಾರು ಸೆಕೆಂಡ್ ಅಂತ ಇವಾಗ ಕ್ಲಬ್ಸ್ ಹಾಕೋಣ ಗೈಸ್. ನಮ್ಮ ಟೀಮಿಂದ ಶೇಷಾದ್ರಿ ಆಗ್ತಾನೆ. ನಿಮ್ಮ ಟೀಮಿಂದ ಯಾರು ಹಾಕ್ತೀರಪ್ಪ ಕ್ಲಬ್ಸು? ನಾನೇ ಹಾಕ್ತೀನಿ. ನೀನು ಹಾಕ್ತೀಯಾ? ಗೈಸ್ ಇವಾಗ ನಮ್ಮ ಕಡೆ ಶೇಷು, ಅವ್ರ ಕಡೆ ನವತೇಜ್ ಕ್ಲಬ್ಸ್ ಆಗ್ತಾ ಇದ್ದಾರೆ ನೋಡಿ. ಇರಿ ನೀನು ಹಾಕೋ. ರೆಡಿ? ಇರಿ ಹಾಂ ಆಗ್ತಾ ಬಿಡ್ಲಿ ಬಿಡಿ. ಇನ್ನೊಂದ್ಸತಿ ಹಾಕ್ರಿ. ಗೈಸ್ ನಾವು ಫಸ್ಟು ಅಂದರೆ ನಾನು ಶಶಿ ಇವಾಗ ಆಡ್ತೀರಿ. ನೆಕ್ಸ್ಟ್ ಸೆಕೆಂಡ್ ಬಂದು ನವತೇಜು ಕೌಶಲ್ ಆಡ್ತಾನೆ. ಬನ್ನಿ ಗೈಸ್ ಇವಾಗ ಯಾರ್ಯಾರು ಗೆಲ್ತಾರೆ ಏನು ಅಂತ ನೋಡೋಣ ಗೈಸ್. ಇದರಲ್ಲಿ ಎರಡು ಟೀಮ್ ಇರುತ್ತೆ. ಒಂದು ನಿಮಿಷ ಗೈಸ್. ಇದರಲ್ಲಿ 2 ರೌಂಡ್ ಇರುತ್ತೆ. ಫಸ್ಟ್ ರೌಂಡಲ್ಲಿ ನಾನು ಶಶಿ ಆಡ್ತೀರಿ. ಅದರಲ್ಲಿ ಯಾರು ವಿನ್ ಆದರೆ ಅವರು ಫೈನಲ್ ರೌಂಡ್ಗೆ ಹೋಗ್ತಾರೆ. ಮತ್ತು ನವತೇಜು ಅವರಿಬ್ಬರು ಆಡೋ ಜೋಡಿಯಲ್ಲಿ ಯಾರು ಗೆಲ್ತಾರೋ ಅವ್ರು ಫೈನಲ್ಸ್ ಬರ್ತಾರೆ. ಮತ್ತು ಗೆದ್ದಿರೋರು ಪ್ಲಸ್ ಆಪೋಸಿಟ್ ಗೆದ್ದಿರೋರು ಫೈನಲ್ಸ್ ಬರ್ತಾರೆ. ಆ ಫೈನಲ್ಸ್ ಅವ್ರು ಯಾರು ಗೆದ್ದಿದ್ರೆ ಅವರೇ ಗೈಸ್ ವಿನ್ನರು. ಬನ್ನಿ ಗೈಸ್ ಇವಾಗ ಗೇಮ್ ಆಡೋಣ. ಗೇಮ್ ಹೇಗಿರುತ್ತೆ ಏನಂತ ನೋಡೋಣ ಗೈಸ್. ಇಷ್ಟೊತ್ತಾದರೂ ಇಷ್ಟು ನೈಟಲ್ಲೂ ನಾವು ವ್ಲಾಗ್ ಮಾಡ್ತಾಯಿದ್ದೆ ಅಂದರೆ ನಮ್ಮ ಕಷ್ಟ ನೀವು ಅರ್ಥ ಮಾಡ್ಕೊಬೋದು. ಪ್ಲೀಸ್ ಗೈಸ್ ವ್ಲಾಗ್ ನಿಮಗೆ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್. ನೀನು ಲೈಕ್ ಅಂತೇಳಿ ನೀನು ಕಮೆಂಟಲ್ಲಿ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿರಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೈಸ್ ಇವಾಗ ಗೇಮ್ ಸ್ಟಾರ್ಟ್ ಮಾಡೋಣ. ಇವಾಗ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಪ್ಲೇಯರ್ ನವತೇಜ್ಗೆ ಇಂಜುರಿ ಆಗಿದೆ. ವಾಲಿಬಾಲ್ ಆಡಕ್ಕೆ ಹೋಗಿ ಊದ್ಕೊಂಡ್ಬಿಟ್ಟಿದೆ. ಅದಲ್ಲ ಇದು ಕೈ ನೋಡ್ರಿ ಗೈಸ್. ಬ್ಲಾಕ್ ಹೊಡಕ್ ಹೋಗಿ ವಾಲಿಬಾಲಲ್ಲಿ ಇಂಜುರಿ ಆಗಿದೆ ಗೈಸ್. ಇದು ನಾನು ಹೊರ್ದಿದ್ದು ಬನ್ನಿ ಗೈಸ್ ಇವಾಗ ಗೇಮ್ ಆಡೋಣ. ಹೊಟ್ಟೆ ಇಷ್ಟಪ್ಪ ಐತೆ ಹೊಡಿತಾನ ಗೈಸ್. ಅಲ್ಲ ಗೈಸ್ ಅವನು ನೆಟ್ಟ ಮುಟ್ಟಾಗ ಅವ್ನು ಹೊಡಿತಾನ. ನಾನು ಹೊಡಿತಿದ್ದ ಅವ್ನ ಕೈಗೆ. ಅಲ್ಲ ಗೈಸ್ ಅವನಲ್ಲ ಗೈಸ್, ಪಾಪ ಅಂದ್ಬಿಟ್ಟು ಅವನು. ನಮ್ಮ ಭಯಪಡ್ತೀವಿ. ಹಲೋ ಗೈಸ್ ನೋಡ್ರಿ ಗೈಸ್, ಇವಾಗ ಶೇಷಾದ್ರಿ ನಿರ್ಮಲ್ ಜಿಜಿ ಓಡಾಟ. ಇದು ಈ ಕಲ್ಲು ನಿರ್ಮಲ್ಲು, ಇದು ಈ ಕಲ್ಲೇನ ನಿರ್ಮಲ್ ಏನೋ ಮುಂದೆ ದಾಟ್ ಬಂದರೆ ನಿರ್ಮಲ್ ಔಟು. ಶೇಷಾದ್ರಿ ಏನೋ ಹತ್ತು ಕಡೆ ಹೋಗ್ರೆ ಶೇಷಾದ್ರಿ ಔಟು. ಹಾಂ ರೆಡಿ? ಶೇಷಾದ್ರಿ ಹೊರಟೋಗ್ತಾ ಇದ್ದೀನಿ ಗೈಸ್. ಇನ್ನೂ ಎಳಿಬೇಕು ಶೇಷಾದ್ರಿ. ಹೊರಟಾಗ್ತಾ ಇದ್ದೀನಿ ಶೇಷಾದ್ರಿ. ಗೋಳಿ ಗೈಸ್, ಐಗೋಳಿ ಗೈಸ್. ಹೌದು ಗೈಸ್, ಶೇಷಾದ್ರಿ ನಿರ್ಮಲ್ ಗೆದ್ದವನೇ ಸರ್. ವಿನ್ನರ್ ಗೈಸ್ ನಿರ್ಮಲ್. ಈ ರೌಂಡಲ್ಲಿ ನಾನು ಗೆದ್ದಿದ್ದೀನಿ. ಲೂಸರ್ ಬಂದು ಶೇಷಾದ್ರಿ. ಬನ್ನಿ ಗೈಸ್ ಇವಾಗ ಅವರಿಬ್ರಿಗೂ ಇವಾಗ ಚಾಲೆಂಜ್ ಇಕ್ಕಣ. ಅವರಿಬ್ಬರಲ್ಲಿ ಯಾರು ಗೆಲ್ತಾರೆ ನೋಡೋಣ. ಅವರಿಬ್ಬರಲ್ಲಿ ಯಾರು ಗೆದ್ದರೆ ಅವ್ರು ಫೈನಲ್ಸ್ ಬರ್ತಾರೆ. ಇವಾಗ ಫಸ್ಟ್ ರೌಂಡಲ್ಲಿ ನಾನು ಗೆದ್ದಿದ್ದೀನಿ. ಸೆಕೆಂಡ್ ರೌಂಡಲ್ಲಿ ಅವ್ರು ಯಾರು ಗೆಲ್ತಾರೆ ನೋಡೋಣ. ನೆಕ್ಸ್ಟ್ ಫೈನಲ್ ರೌಂಡಲ್ಲಿ ಗೆದ್ದಿರೋರಿಬ್ಬರಿಗೆ ಟೈ ಆಗುತ್ತೆ ಗೈಸ್. ಅವರಿಬ್ಬರಲ್ಲಿ ಯಾರು ಗೆಲ್ತಾರೋ ಅವರೇ ಫೈನಲ್ ವಿನ್ನರ್ ಗೈಸ್. ಇನ್ನೊಂದೇನೆಂದರೆ ನಾವು ಗಿಫ್ಟ್ ಏನು ಕೊಡೋಕೆ ಹೋಗ್ತಾಯಿಲ್ಲ ಗೈಸ್. ಇವರೇ ಇಕ್ತೀನಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ. ನೀವೇ ಕೇಳಿ ಬೇಕಾದ್ರೆ. ನಾನೇ ಬೇಡ ಅಂದೆ ಅಲ್ಲ ನಾನೇ ಬೇಡ ಸುಮ್ಮನೆ ಯಾಕೆ ಅಂತ ಗೈಸ್. ಇನ್ನೊಂದು ಗೆದ್ದಿರೋರಿಗೆ ಏನಿಲ್ಲ, ಸೋತಿರೋರಿಗೆ 20 ಬಸ್ಕಿ. ನಾನಂತೂ ಪಕ್ಕ ಹೊಡಿಬೇಕು. ಏನೋ ಸೋತ ಇದ್ದೀನಿ. ಗೈಸ್ ಇವನು ಫಿಕ್ಸ್, ನೀನು ಬಸ್ಕಿ ಹೊಡಿತಾನೆ. ಮೋಸ್ಟ್ಲಿ ನಮ್ಮ ಭೀಮಣ್ಣ ಗೆಲ್ಬೋದು. ಮೋಸ್ಟ್ಲಿ ನಮ್ಮ ಭೀಮಣ್ಣ ಮಾತಾಡೋ ಗೈಸ್. ಇನ್ನೊಂದೇನು ಗೊತ್ತಾ,
ಇವರು ನವತೇಜು ಪ್ಲಸ್ ಇವಾಗ ಇವ್ನು ಆಡ್ತಾ ಇದ್ದಾರಲ್ಲ ಇವರಿಬ್ಬರಲ್ಲಿ ತುಂಬ ಆಡಿದೆ ಗೈಸ್. ಇವನೇ ಅಲ್ಲ ಅವನು ಸ್ಟ್ರಾಂಗ್ ಅವನೇ ಗೈಸ್. ಇವನು ನೋಡೋಕ್ಕೆ ಇವನು ಎಷ್ಟನೇ ಕ್ಲಾಸ್ 6th ಇವಾಗ, ಅವನು SLC. ಆದರೆ ಇವ್ರಿಬ್ರಿಗೂ ಫುಲ್ಲು ಟಫ್ ಇದೆ ಗೈಸ್ ಆ ಗೇಮಲ್ಲಿ. ನೋಡೋಣ, ಅವನು ಫುಲ್ ಸ್ಟ್ರೆಂತ್ ಇದ್ದಾನೆ, ಇವನು ಫುಲ್ ಸ್ಟ್ರೆಂತ್ ಇದ್ದಾನೆ. ನಮಗೆಲ್ಲ ಗೊತ್ತಿತ್ತು ಗೈಸ್, ನಾವಿಬ್ಬರು ಆಡೋ ರೌಂಡಲ್ಲಿ ನಾನೇ ಗೆಲ್ತೀನಿ ಅಂತ. ಆದರೆ ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬನ್ನಿ ಗೈಸ್ ಇವಾಗ ನೋಡೋಣ ಯಾರು ಗೆಲ್ತಾರೆ ಏನು ಅಂತ. ಗೈಸ್ ಇವಾಗ ಇಲ್ಲಿ ರೌಂಡ್ 2 ಸ್ಟಾರ್ಟ್ ಆಗಿದೆ. ನೋಡ್ಬೋದು ಪ್ಲೇಯರ್ಸ್ ಇಲ್ಲೇ ಇದ್ದಾರೆ, ಪ್ಲೇಯರ್ಸ್ ಇಲ್ಲಿ ರೆಡಿಯಾಗಿದ್ದಾರೆ ಗೈಸ್. ಬನ್ನಿ ಇವಾಗ ಗೇಮ್ ಹೇಗೆ ಆಡ್ತಾರೆ ಏನು ಅಂತ ನೋಡೋಣ. ಈ ಕಡೆ ನೋಡ್ಬೋದು, ಈ ಕಡೆ ಬಲ್ಲಾಲ್ ದೇವ, ಆ ಕಡೆ ಬಾಹುಬಲಿ. ಬನ್ನಿ ಗೈಸ್ ಇವಾಗ ನೋಡೋಣ ಬಲ್ಲಾಲ್ ದೇವನ ಬಾಹುಬಲಿನ ಅಂತ. ಇವಾಗ ಮೈಕ್ ಬಂದು ಶಶಿಗೆ ಕೊಡ್ತಾಯಿದ್ದೀನಿ. ನಾಪ ಶಶು ಕೌಂಟರ್ ಹೇಳಿ ಸ್ಟಾರ್ಟ್ ಮಾಡು. ಅವನು ಸ್ಟಾರ್ಟ್ ಹೇಳೋ ಗಂಟ ಯಾರು ಹೇಳಿಬಾರ್ದು. ಇವಾಗ ಹೇಳಿದ್ರೆ ಡಿಸ್ಕ್ವಾಲಿಫೈ. ಸ್ವಲ್ಪ ಅಗ್ಗ ಬಿಡ. ರೆಡಿ, ರೆಡಿ, 1 2 3. ಓ ಏನು ನಮ್ಮ ಭೀಮಣ್ಣ ಮಲಗಿದ್ದಾರೆ, ಕುತ್ಕೊಂಡಿದ್ದಾರೆ. ಇಲ್ಲಿ ಅವರು ನಮ್ಮ ನವತೇಜು ಓ ಬಿದ್ದೋಗಿದ್ದಾನೆ. ಓ ಪರವಾಗಿಲ್ಲ, ನಮ್ಮ ಭೀಮಣ್ಣಗೆ ಸತ್ತೋಗಿದ್ದಾನೆ. ಮಾತಾಡೋಣ ಭೀಮಣ್ಣಗೆ. ಹಂಗಲ್ರಿ ಇರ್ತೀವಿ ನಾವು, ಹಂಗಲ್ರಿ ಇರ್ತೀವಿ ನಾವು. ಹುಲಿನಪ್ಪ ಅದು, ಹುಲಿ ಬಲ್ಲಾಲ್ ದೇವನಪ್ಪ, ಬಲ್ಲಾಲ ದೇವ ಅದು. ಬಲ್ಲಾಲ ಡಬಲ್ಗೆ ಜೈ. ಮಾತಾಡ, ಯಾಕೆ ಸತ್ತಾಗಿದ್ದ ನೀನು? ಹಂಗಲ್ರಿ ಇರುತ್ತೆ, ನಿನ್ ಭೀಮಣ್ಣ ನೀನು ದೊಡ್ಡ ಇರುತ್ತೆ. ಏ ಇಲ್ಲಪ್ಪ, ಅದೆಲ್ಲ ತಿನ್ನಲ್ಲ ಅವನು. ನೀನ್ ತಿನ್ನಲ್ವಾ? ನಾನ್ ತಿನ್ನಲ್ಲ. ಏ ಕಲ್ಲಿ ತಿಂತೀನಿ, ನಂಗೆ ಗೊತ್ತು. ಇಲ್ಲ, ಇವಾಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗೋಯ್ತು, ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗೋಯ್ತು. ಬರೋ ಇಲ್ಲಿಗೆ ಇವಾಗ ಫೈನಲ್ ರೌಂಡ್ ಮಾಡೋಣ ಗೈಸ್. ಫೈನಲ್ ರೌಂಡಲ್ಲಿ ಯಾರ್ಯಾರಪ್ಪ ಪಾರ್ಟಿಸಿಪೆಂಟ್ಸ್ ಅಂದರೆ ನಾನು ನವತೇಜು. ನೋಡೋಣ ಗೈಸ್, ಇದರಲ್ಲಿ ಇವರಿಬ್ರು ಬಸ್ಸಿ ಹೊಡಿಯೋಕ್ಕೆ ರೆಡಿ ಆಗಿದ್ದಾರೆ. ಇವಾಗ ಇವ್ರು ಹೊಡಿಲೇಬೇಕು, ಇವಾಗ ಇವರು ಹೊಡಿಲೇಬೇಕು. ಮತ್ತೆ ಇವಾಗ ಫೈನಲ್ ಪೊಸಿಷನಲ್ಲಿ ಫೈನಲ್ ಪೊಸಿಷನಲ್ಲಿ ಯಾರು ಸೋಲ್ತಾರೋ ಅವರು 3 ಜನ ಬಸ್ಗೆ ಹೊಡಿಬೇಕು ಗೈಸ್. ಬನ್ನಿ ಇವಾಗ ಫೈನಲ್ ರೌಂಡ್ನ ಆಡೋಣ. ಗೈಸ್ ಫೈನಲ್ ರೌಂಡ್ ನಡೀತಾ ಇದೆ. ನಮ್ಮ ನವತೇಜು ನಿರ್ಮಲ್ಲು ಯಾರು ಗೆಲ್ತಾರೆ ನೋಡೋಣ ಬನ್ನಿ. ಅದೇ ನಮ್ಮ ನವತೇಜ್ಗೆ ಕೈ ಇಂಜೂರ್ ಆಗಿಬಿಟ್ಟಿದೆ, ಕೈ ಆದರೂ ಫಸ್ಟ್ ರೌಂಡ್ ಆಡ್ದ, ಸೆಕೆಂಡ್ ರೌಂಡ್ ಆದ, ಅದು ಜಾಸ್ತಿ ಇದಾಗಿದೆ, ಅದಕ್ಕೆ ಬಟ್ಟೆ ಹಾಕ್ಕೊಂಡಿದ್ದಾನೆ. ನಿರ್ಮಲ್ ಹೇಳಿದ್ರೆ ಇಲ್ಲ ಹಾಕ್ಕೊಂಡು ಪರವಾಗಿಲ್ಲ ಅಂದ, ಅದಕ್ಕೆ ಸ್ಟಾರ್ಟ್ ಮಾಡೋಣ. ರೆಡಿ, ಸ್ಟಾರ್ಟ್. ಓ ನಿರ್ಮಲ್ ಇಳಿಬೇಕು. ಸ್ಲಿಪ್ ಆದ. ಇಬ್ರು ಜಿದ್ದೆ ಹೋರಾಟ ನಡೀತಿದೆ. ನಿರ್ಮಲ್ ಇಳಿಬೇಕು. ಓ ನವತೇಜ್ ಸ್ವಲ್ಪ ಇಳಿಬೇಕು, ಸ್ವಲ್ಪ ಬೇಗ ಸ್ವಲ್ಪ ಇಳಿಬೇಕು. ನವತೇಜ್ ಸ್ವಲ್ಪ, ನಿರ್ಮಲ್ ಇಳಿಬೇಕು ಜಾಸ್ತಿ ನಿನ್ನ. ಓ ನಮ್ಮ ನಿರ್ಮಲ್ ಲೂಸ್ ಗೈಸ್. ನಾನು ಸೋತದೆ, ನವತೇಜ್ ಗೆದ್ದಿದ್ದಾನೆ. ಇವತ್ತು ಗೆದ್ದಿದ್ದಾನೆ ಗೈಸ್. ನಂಗೆ ಹಿಡ್ಕೊಂಡ್ಬಿಡ್ತಿದ್ದು ಕಾಲು, ಅದಕ್ಕೆ ಇಲ್ಲ ನಿಜವಾಗ್ಲೂ ಹಿಡ್ಕೊಂಡ್ಬಿಡ್ತಾವೆ, ಅದಕ್ಕೆ ಸೋತಿದೆ ಗೈಸ್. ನೋಡೋಣ ಇವಾಗ ನವತೇಜ್ ಗೆದ್ದಿದ್ದಾನೆ. ಒಂದು ವಿನ್ನಿಂಗ್ ಮೂಮೆಂಟ್ ಹೇಗಿದೆ ಅಂತ ಮಾತಾಡೋಣ ಬನ್ನಿ ಗೈಸ್. ಏನಪ್ಪ ಹಂಗೆ ಹೇಳಿದ್ಬಿಟ್ಟೆ. ಇಲ್ಲ ಗೈಸ್, ನಾವು ಇವತ್ತು ಗೈಸ್ ಇನ್ನೊಂದು ಇಂಜುರಿ ಆದರೂ ಎಳ್ದ್ಬಿಟ್ಟಿದ್ದೀನಿ. ಇಂಜುರಿ ಆದ್ರೂ ನೋಡ್ಬೋದು, ಇಂಜುರಿ ಆಗ್ತಾನೆ ಹೇಳ್ತಿದ್ದೀನಿ. ಸ್ವಲ್ಪ ಹೇಳ್ತಿದ್ದೀನಿ ಅಷ್ಟೇ ಗೈಸ್, ಇನ್ನೂ ಬಿಟ್ಟಿಲ್ಲ ಬಲ್ವ. ಇನ್ನು ಬಿಟ್ಟರೆ ಇವರೆಲ್ಲ ಒಂದೇ ಮೂಮೆಂಟ್ಗೆ ಹೊರಟೋಗ್ತಾರೆ ಗೈಸ್ ಇವರೆಲ್ಲ. ನೀನು ಫಸ್ಟ್ ಗೊತ್ತಲ್ಲ, ಅದಕ್ಕೆ ಸೋದಾಗಿದ್ದು.
ಗೈಸ್ ಇವಾಗ ನಮ್ಮದು ಪನಿಷ್ಮೆಂಟ್ ಇದೆ, ಹೊಡಿಯೋಣ ಬನ್ನಿ ಗೈಸ್. ಪನಿಷ್ಮೆಂಟ್ ಈಗ ತಾನೇ ವರ್ಕೌಟ್ ಮುಗಿಸಿದೆ, ವರ್ಕೌಟ್ ಮುಗಿಸ್ಮೇಲೇನೂ ಇವಾಗ ಇನ್ನೊಂದು ಪನಿಷ್ಮೆಂಟ್ ಥರ ಸಿಕ್ಕಿದೆ. ಬನ್ನಿ ಗೈಸ್ ಇವಾಗ 2020 ಬಸ್ಗೆ ಹೊಡೋಣ. ನಮ್ಮವರು ಯಾರು ಅಂದರೆ ಕೌಶಲ್ಲು, ಶೇಷಾದ್ರಿ ಮತ್ತು ನಾನು. ನವತೇಜ್ ಸೇಫ್ ಗೈಸ್, ಸೇಫ್ ಆದ ವಿನ್ನರ್ ಅವನೇ ಗೈಸ್. ಇವಾಗ ಗಿಫ್ಟ್ ಕೊಡೋಣ ಬೇಡವಾ ಅನ್ನೋದು ನನಗೆ ಇದಾಗ್ತಿದೆ. ಪಾಪ ಇವ್ನು ಬೇಜಾರು ಮಾಡ್ಕೊತಾನೆ ಅನ್ಕೊತಾ ಇದ್ದೀನಿ. ಅವ್ರು ನೋಡಿದ್ರೆ ಬೇಡ 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 ಅಂತವ್ರೆ. ಅಲ್ಲ ಗೈಸ್ ಅವ್ನು ಹೇಳ್ಕೊಡ್ತಾನೆ ಬೇಡ 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 ಗೈಸ್, ಬೇಡ ಗೈಸ್. ನಂಗೆ ಗಿಫ್ಟು ಇನ್ನೊಂದು ರೌಂಡು, ಇನ್ನೊಂದು ಸತಿ ಏನಾನ ಇದ್ದರೆ ಅವಾಗ ಕೊಡ್ರಿ ಗೈಸ್. ಗೈಸ್ ಇನ್ನೊಂದು ಸರ್ತಿ ಕೊಡ್ಬೇಕಂದೆ ಕೊಡೋಣ ಗೈಸ್. ಇವಾಗ ನಾವು ದೊಡ್ಡವ್ರು ಆಡ್ತಾಯಿದ್ರಲ್ಲ, ಅದಕ್ಕೆ ಅಕಸ್ಮಾತ್ ಅವ್ನು ಗೆದ್ದಿದ್ರೆ ಅವ್ನು ಕೊಡ್ತಾಯಿದ್ವಿ. ಬನ್ನಿ ಗೈಸ್ ಇವಾಗ ವಿನ್ನರ್ಗೇನಿಲ್ಲ ಗೈಸ್, ಸೇಫ್ ಅಷ್ಟೇ ಅವನು. ಇವಾಗ ನಾವು 3 ಬಸ್ಗೆ ಹೊಡಿಬೇಕು. ಬನ್ನಿ ಗೈಸ್ ಇವಾಗ ಬೇಗ ಬೇಗ ಬಸ್ಗೆ ಹೊಡೆಯೋಣ. ಮೋಸ್ಟ್ ನನ್ನ ಕೈಗೆ ನಿರ್ಮ ಕೈಗೆ ಆಗುತ್ತೆ, ನಮ್ಮ ಭೀಮಣ್ಣ ಕೈಗೆ ಆಗಲ್ಲ ಅನಿಸುತ್ತೆ. 20 ಬಸ್ಗೆ ಹೊಡೋಕ್ಕಾಗಲ್ಲ ಅನಿಸುತ್ತೆ. ನಮ್ಮ ಭೀಮಣ್ಣ ನಾನು ಅವಾಗೆ 20 ಬಸ್ಗೆ ಹೊಡಿಬೇಕು ಅಂದಿದ ತಕ್ಷಣ ಫ್ರೆಶ್ ರಿಯಾಕ್ಷನ್ ನೋಡಬೇಕು. ಅಲ್ಲ ಗೈಸ್, ನಮ್ಮ ಭೀಮಣ್ಣ 20 ಬಸ್ಗೆ ಹೊಡಿತೀಯ. ಹಲೋ ಗೈಸ್, ನಮ್ಮ ಭೀಮಣ್ಣ 21 ಹೊಡಿಬೇಕು ಗೈಸ್. ನಾನು ಪನಿಷ್ಮೆಂಟ್ ಇವನ್ ಗೈಸ್, ಇವನು 25 ಹೊಡಿಬೇಕು ಸರ್ ಗೈಸ್. ಆಯ್ತು ಗೈಸ್, ಇವಾಗ ನಿರ್ಮಲ್ ಇದೊಂದು ಚಾಲೆಂಜ್. ಅವ್ನು ಎಷ್ಟು ಹೇಳಿದ್ರೆ ಅಷ್ಟು ಹೊಡಿತೀರಿ ಹೇಳ. ನಿರ್ಮಲ್ ಗೈಸ್ 30 ಹೊಡಿ ಗೈಸ್ ಡೈಲಿ. ಇವನೆಷ್ಟು? 25. ಭೀಮಣ್ಣ 21. ಭೀಮಣ್ಣ ಕಮ್ಮಿ ಹೇಳಿದ್ದೀನಿ, ಭೀಮಣ್ಣ ಒಡನೆ ಹೊಡಿಬೇಕು ಅಷ್ಟೇ ಗೈಸ್. ನಿನ್ಗೆ ಕಮ್ಮಿ ಹೇಳಿರೋದು, ನೀನು ಒಡನೆ ಹೊಡಿಬೇಕು ಗೈಸ್ 21. ಇಲ್ಲಾಂದ್ರೆ ಭೀಮಣ್ಣ ಮಿಸ್ ಆಗ್ಬಿಟ್ಟು ಗೈಸ್ ಅಂತ ಇದ್ದೀನಿ. ಭೀಮಣ್ಣ ಇವನು ನಮ್ಮ ಭೀಮಣ್ಣ ಇನ್ನ ದಪ್ಪ ಆಗ್ಬೇಕು ನೋಡಿ ಗೈಸ್. ಹಾಫ್ ಸೆಂಚುರಿ ಆಗವನೆ ಹೊಟ್ಟೆ ನೋಡಿ ಗೈಸ್. ಬನ್ನಿ ಇವಾಗ ಪನಿಷ್ಮೆಂಟ್ ಆಗ್ರಿ ಗೈಸ್. ಇವಾಗ ಇವ್ರಕ ತೆಗಿಯೋಗಪ್ಪ. ಇವಾಗ ಫಸ್ಟ್ ನಾನೇ ಹೊಡಿತಾ ಇದ್ದೀನಿ, ಸೆಕೆಂಡ್ ಅವರಿಬ್ಬರಲ್ಲಿ ಯಾರೊಬ್ರು ಹೊಡಿತಾರೆ. ಬನ್ನಿ ಗೈಸ್ ಇವಾಗ 25 30 ಅಂತೆ, 30 ಹೊಡಿಯೋಣ. 30 ಹೊಡೆದು ಮನೆಗೆ ಹೋಗೋಣ. ಇವನೇ ಇಲ್ಲಿ ಕೌಂಟ್ ಮಾಡ್ಕೊತಾನೆ ಗೈಸ್, ನವತೇಜು. ಅವ್ನು ತೋರ್ಸವನ್ನ ಅವನೇ ಕೌಂಟ್ ಮಾಡ್ಕೊತಾನೆ. ಬನ್ನಿ ಗೈಸ್ ಇವಾಗ ಹೊಡಿಯೋಣ, 30 ಹೊಡಿಯೋಣ ಬಸ್ಕಿ. ರೆಡಿ? ಹೊಡೀರಿ. ಸ್ಟಾರ್ಟ್. $28, $29, $30. ಗೈಸ್ ಇವಾಗ ನಮ್ಮ ಅಭಿಮಾನ ಹೊಡಿತಾನೆ, ನೋಡೋಣ ಎಷ್ಟು ಹೊಡಿತಾನೆ. ಎಷ್ಟು ಹೊಡಿತೀಯಾ? 21. ಅವ್ನು ಹೇಳಿದಷ್ಟು ಹೊಡಿತೀಯಲ್ಲ. ರೆಡಿ ಗೈಸ್ ನೋಡೋಣ 21 ಹೊಡಿತಾನೆ ಇಲ್ವಾ ಅಂತ. ಅವನು ಅವಾಗೇ ರಿಯಾಕ್ಷನ್ ಹೆಂಗೆ ಕೊಟ್ಟ ಅಂದರೆ ಅವನು ಫುಲ್ಲು ಭಯ ಬಿಡ್ಬಿಟ್ಟಾನೆ 21 ಹೊಡಿಯೋಕ್ಕೆ. ಮನೆ ಗೈಸ್ ಹೊಡಿತಾನೆ ಇಲ್ಲ ನೋಡೋಣ. ಹಲೋ ಗೈಸ್, ಅವನು 21 ಬೇಡ, ಅವ್ನಿಗೆ ಆಫರ್ ಕೊಡ್ತಾ ಇದ್ದೀನಿ 15 ಹೊಡಿಲಿ ಗೈಸ್. ಅವ್ನು ಭೀಮಣ್ಣ, ನಮ್ಮ ಭೀಮಣ್ಣ ಗೈಸ್. 15 21 ಅಷ್ಟು ಹೇಳು. ಈಗ 21 ಬೇಡ, ಆಫರ್ ಕೊಡ್ತಾ ಇದ್ದೀನಿ ಅವ್ನಿಗೊಬ್ಬನಿಗೆ 15 ಹೊಡಿಲಿ ಸಾಕು. 15 ಗೈಸ್, 15 ಅಂತೆ ಆಫರ್ ಅಂತೆ. ಅವನು ಅವಾಗೇನೋ ಡೀಲ್ ಮಾಡ್ಕೊಂಡವ್ರು ಇಬ್ರು. ಏನು ಡೀಲ್ ಮಾಡ್ಕೊಂಡ್ರಪ್ಪ ಇಬ್ರು? 14, 15 ಸಾಕು. ನೆಕ್ಸ್ಟ್ ಇವಾಗ ನಮ್ಮ ಶೇಷಾದ್ರಿ ಅವ್ರದ್ದು. ಶೇಷಾದ್ರಿ ಹೊಡೀಲಿ. ಅವನು ಅವ್ನ ಕಡೆ ಹಂಗೆ ಅದೇನು ಆಫ್ ಮಾಡ್ಬೇಡ, ಹಂಗೆ ತೆಗಿ. ರೆಡಿ? ಹಿಂದೆ ಹೋಗು ಗೈಸ್. ಇವಾಗ ಇವನು ಶೇಷಾದ್ರಿ ಬಂದು 25 ಹೊಡಿಬೇಕು. ಇನ್ನೂ ಹಿಂದೆ ಹೋಗು ಗೈಸ್. ಇವಾಗ ಶೇಷಾದ್ರಿ 25 ಹೊಡಿಬೇಕು ಪನಿಷ್ಮೆಂಟು. ಬನ್ನಿ ಗೈಸ್ ಇವಾಗ 25 ಹೊಡಿತಾನೆ ಇಲ್ವಾ ನೋಡೋಣ. ರೆಡಿ? 1 2 ಇರೋ ಅವನೇ ಹೇಳ್ತಾನೆ. ಹೇಳಪ್ಪ ವಿನ್ನರ್ ಬಾಯ್, ವಿನ್ನರ್. ರೆಡಿ? 1 2 3 ಸ್ಟಾರ್ಟ್. 1 ಕೈಗೆ 1 2 3 4
5 ಅವನು ಬಿದ್ದೋಗ್ತಾ ಇದ್ದಾನೆ ಗೈಸ್. ನಮ್ಮ ನಿರ್ಮಲ್ಲು ಜಿಮ್ ಮಾಡ್ತಾ ಇದ್ರಕ್ಕ ಸ್ವಲ್ಪ 30 ಹೊಡೆದವನೆ, ಇಲ್ಲಾಂದರೆ ಇಲ್ಲಿಗೆ ಬರ್ರ ಗೈಸ್. ಇವಾಗ ಎಲ್ಲರೂ ಬಸ್ಗೆ ಓದಿದ್ದಾಯ್ತು. ಇನ್ನು ಮುಂದೆ ಪಾಪ ನೀನು ವಿನ್ನರಲ್ಲ. ವಿನ್ನರ್ ಬಂದು ನಾನು ನವತೇಜು ವಿನ್ನರ್ ಆಗೋದು ಆಲ್ರೆಡಿ. ನಾವೆಲ್ಲ ಲೂಸರ್ಸ್ ಗೈಸ್ ನಮ್ಮವರು. ಗೈಸ್ ನಾನು ವಿನ್ ಆಗ್ತಾ ಇದ್ದೆ, ಸ್ವಲ್ಪ ಇಟ್ಕೊಂಡ್ಬಿಡ್ತಿಲ್ಲ ಅವ್ನು ಹೇಳೋ ಇದರಲ್ಲಿ. ಗೈಸ್ ನಾವು ಕೈ ಇದು ಕಾಲಪ್ಪ, ಕೈಯಲ್ಲಾದ್ರೆ ಹಿಡಿಬೋದು. ಎಲ್ಲ ಕಿತ್ತೋಗಿದೆ ಗೈಸ್, ನೋಡಿ ಗೈಸ್ ಎಲ್ಲ ಕಿತ್ತೋಗಿದೆ. ಗೈಸ್ ಬ್ಲಾಗ್ ಹೇಗಿತ್ತಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಗೈಸ್, ಇವಾಗ ನಮ್ಮ ವರ್ಕೌಟ್ ಆದಮೇಲೆ ಸ್ವಲ್ಪ ಫುಡ್ ತಿನ್ನೋದಿದೆ. ಫುಡ್ ಅಂದರೆ ಡೈಲಿ ರೊಟೀನೇ ಅದು. ಇನ್ನೊಂದು ಹಾಫ್ ಆನ್ ಅವರ್ 1 ಅವರ್ ಆಗ್ತಾ ಬರ್ತಾಯಿದೆ ಗೈಸ್ಗೆ ಗೇಮ್ ಸ್ಟಾರ್ಟ್ ಮಾಡಿ. ಬನ್ನಿ ಗೈಸ್, ಇವಾಗ ಬೇಗ ಹೋಗಿ ನಾವು ಊಟ ಮಾಡೋಣ. ಎಲ್ಲರೂ ಬಾಯಲ್ರ ಬೈ ಬೈ. ಬ್ಲಾಗ್ ಹೆಂಗಿತ್ತು ಗೇಮು? ತುಂಬಾ ಚೆನ್ನಾಗಿತ್ತು. ನಾನು ಇವತ್ತೇ ಬಂದಿರೋದು. ಇನ್ನ ಬರ್ತೀಯಾ ಹಿಂಗೆ? ಇದು ನಮ್ ಹೆಂಗ ಅನ್ಸ್ತಂದ್ರೆ ಡಿಪ್ರೆಷನ್. ನಮ್ಮ ನಿರ್ಮಲ್ ಡೈಲಿ ಜಿಮ್ ಮಾಡ್ತಾನೆ. ನಿರ್ಮಲ್ ಬರ್ತಾ ನೋಡೋಗು ಫೇಸು ನನ್ ಜಾಸ್ತಿ ಆಚೆ. ಅದೇ ಡಿಪ್ರೆಷನ್ ಇದು ಗೇಮು. ಜಿಮ್ ಮಾಡಿದ್ರೆ ಗೈಸ್ ಇನ್ನ ಯಾವ ಗೇಮ್ ಮಾಡ್ಸೋಣ ಅಂತ ಕಮೆಂಟ್ ಮಾಡಿ ಗೈಸ್. ಹೇಳ್ರೋ ಯಾವ ಗೇಮ್ ಮಾಡ್ಸೋಣ ಕಮೆಂಟ್ ಮಾಡ್ರಿ ನೀವೇ ಗಿಡಿ ಗೈಸ್. ಇವ್ರನ್ನ ಕೇಳೋಣ ಯಾವ್ದಾದ್ರು ಗೇಮ್ ಮಾಡ್ಸೋಣ. ಇನ್ನ ಯಾವ್ದಾಡ್ಸ್ಬೇಕಾ? ಯಾವ್ದಾದ್ರು ನಿಮ್ಮ ಮೈಂಡಲ್ಲಿ ಇದೆಯಾ? ಏನಿಲ್ಲ ಗೈಸ್, ನಾನು ಇವತ್ತೇ ಬಂದಿರೋ. ಇವನು ಡಿಪ್ರೆಷನ್ ಹೊರಟೋಗ. ಡಿಪ್ರೆಷನ್ ನಿಂಗೆ ನಂಗೆ ತುಂಬಾ ಆಡಿಸ್ಬೇಕು ಅನ್ಸಿದೆ. ಅಲ್ಲ ನಿಂಗೆ ಯಾವ್ದು ಆಡ್ಸ್ಬೇಕು ಅಂತ ನನ್ಗೆ ಏನು ಅನಿಸ್ತೈತೆ ಅಂದ್ರೆ ಗೈಸ್, ನಾವು ಇದು ಕೆರೆಗೆ ಹೋಗ್ಬಿಟ್ಟು ಕ್ರಿಕೆಟ್ ಆಡಬೇಕು ಒಂದು ಮ್ಯಾಚು. ಎಲ್ಲರೂ ನಮ್ದು ಏರಿಯಾ ಬಾಯ್ಸ್ ಎಲ್ಲರೂ ಒಂದ್ಸತಿ ಆಡ್ಬೇಕು ಅಂದ್ಬಿಟ್ಟು ನನ್ಗೆ ಆಸೆ ಇದೆ ಗೈಸ್. ಅಷ್ಟೇ ಗೈಸ್. ನಮ್ದು ವಾಲಿಬಾಲ್ ಆಡ್ಬೇಕಂತ ತುಂಬಾ ಆಸೆ ಇದೆ. ಇನ್ನ ನನ್ನ ಫ್ಯೂಚರ್ ಇದೆ, ಪ್ಲಾನ್ ಮಾಡ್ತಾ ಇದ್ದೀನಿ. ಇವಾಗ ಪ್ರೆಸೆಂಟ್ ನೀನ್ ಬರೋದಿಲ್ಲ ವಾಲಿಬಾಲ್ಗೆ? ಇವಾಗ ಆಡ್ತಾ ಇದ್ದೀನಲ್ಲ ಗೇಮ್ಗಳು, ಅಂತ ಗೇಮ್ಗಳು ಇನ್ನ ಯಾವ್ಯಾವ ಆಡ್ಸ್ಬೇಕು ಅಂತಿಲ್ಲ. ನಾನು ಹೇಳ್ತೀನಿ ಕೊಡ್ರಿ ಗೈಸ್. ಜ್ಞಾಪನ ಇಲ್ಲ ಗೈಸ್, ನಾಳೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತೀರಿ ಗೈಸ್ ವಾಲಿಬಾಲು. ವಿಡಿಯೋ ತೆಗಿತೀರಿ ಗೈಸ್, ನಾವು ಹೆಂಗಾಡ್ತೀರಿ ನೋಡ್ರಿ ಗೈಸ್. ನಮ್ಮ ನಿರ್ಮಲ್ಲು ಫಸ್ಟು ಪ್ಲೇಯರು. ನಮ್ಮ ನಿರ್ಮಲ್ಲು ಇವಾಗೆಲ್ಲ ಮರ್ತೋಗೋನೆ, 2 ವರ್ಷ ಆಗೈತಿ ಗೈಸ್. ಇವಾಗ ನನಗೆ ವಾಲಿಬಾಲ್ ಅಂದ್ರೆ ಇಷ್ಟ ಇಲ್ಲ. ವಾಲಿಬಾಲ್ ಅಂದ್ರೆ ಇಷ್ಟನೇ ಆಗಲ್ಲ ನನಗೆ. ಕ್ರಿಕೆಟ್ ಅಂದರೆ ಇಷ್ಟ. ಕ್ರಿಕೆಟ್ ಆಡೋಕೆ ಸೀಸನ್ ಹೊರಟೋಗಿದೆ ಗೈಸ್ ನಮ್ಮದು. ಸಮ್ಮರ್ ಸೀಸನಲ್ಲಿ ಜಾಸ್ತಿ ಆಡ್ತಾಯಿದ್ವಿ ನಾವು. ಸಮ್ಮರ್ ಸೀಸನಲ್ಲಿ ಡೈಲಿ 9 ಗಂಟೆಗೆ ಹೋದರೆ 12 ಗಂಟೆಗೆ ಬರ್ತಾಯಿದ್ವಿ ನಾವು. ಅಂದರೆ ಬೆಳಗ್ಗೆ 9 ಗಂಟೆಗೆ ಹೋದರೆ 12 ಗಂಟೆಗೆ ಬರ್ತಾಯಿದ್ವಿ. ಮತ್ತು 12 ಗಂಟೆಯಿಂದ ಒಂದು 2 ಅವರ್ಸ್ ಬ್ರೇಕ್ ತೊಗೊಂಡು ಮತ್ತು 3 ಗಂಟೆಗೆಲ್ಲ ಹೋಗ್ತಾಯಿದ್ವಿ. 3 ಗಂಟೆಯಿಂದ 6 ಗಂಟೆ ಆಡ್ತಾಯಿದ್ವಿ. ಇವಾಗ ಸೀಸನ್ ಹೊರಟೋಗಿದೆ ಗೈಸ್. ಯಾಕಂದರೆ ಸೀಸನ್ ಯಾಕೆ ಹೊರಟೋಗಿದೆ ಅಂದರೆ ಸ್ಕೂಲು ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ ಅದಕ್ಕೆ. ಆದರೂ ಸಂಜೆ ಹೊತ್ತು ಆಡ್ತಾರೆ ಗೈಸ್. ನಾನು ಹೋಗಬೇಕು, ಆದರೆ ಹೋಗೋಕ್ಕಾಗ್ತಾಯಿಲ್ಲ. ಬಂದಿದ ತಕ್ಷಣ ಈ ವ್ಲಾಗು ಸ್ಟಾರ್ಟ್ ಮಾಡಬೇಕು. ಮತ್ತು ವ್ಲಾಗ್ ಏನಾದರೂ ಇದಿದ್ರೆ ಎಡಿಟ್ ಮಾಡೋದಿದ್ರೆ, ಏನಾದರೂ ವ್ಲಾಗ್ ಅಂತಲ್ಲ ಬೇರೆ ಏನಾದರೂ ಎಡಿಟ್ ಮಾಡೋಂಗಿದ್ರೆ ಅದು ಎಡಿಟ್ ಮಾಡಬೇಕು. ಮತ್ತು ಕಂಟೆಂಟ್ಸ್ ಬರೆಯೋದಿದೆ ಗೈಸ್. ಮೊನ್ನೆ ಹೇಳಿದ್ನಲ್ಲ ಶೆಡ್ಯೂಲ್ ಬರೀಬೇಕಂತ. ಶೆಡ್ಯೂಲು ಬರೆಯೋಕ್ಕಾಗಿಲ್ಲ. ಇವಾಗ ಇವತ್ತಿಂದ ಶೆಡ್ಯೂಲ್ ಬರೀಬೇಕು. ಇದು ಅದೇ ಗುರುವಾರ ಗಂಟೆ ಬರ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಗುರುವಾರದ್ದು ಇವತ್ತು ಕಂಪ್ಲೀಟ್ ಆಗಿದೆ. ಶುಕ್ರವಾರ ಶನಿವಾರ ಭಾನುವಾರದ್ದು 3 ದಿವಸದ್ದು ಏನು ಬರ್ಕೊಂಡಿಲ್ಲ ಕಂಟೆಂಟು. ಇವಾಗ ಅದು ಊಟ ತಿಂದು ಕಂಟೆಂಟ್ ಶೆಡ್ಯೂಲ್ ಬರ್ಕೊಂಡು ಇವಾಗ ಮಲ್ಕೊಳಕ್ಕೆ ಹೋಗ್ಬೇಕು ಗೈಸ್. ಎಲ್ಲ ಬೇಡ್ರಪ್ಪ. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್. ಇವನೇನೋ ಮಾತಾಡ್ತಾನೆ ಅಂತ. ನಿಂಗೆ ಯಾವ್ದು? ಹೌದು ನೀವು ಕೇಳಿಲ್ಲ ಗೈಸ್. ನಿಂಗೆ ಯಾವ್ದು ಗೇಮ್ ಇಷ್ಟಲ್ಲ? ನನಗೆ ಎಲ್ಲರೂ ಕುತ್ಕೊಂಡು ಭಜನೆ ಮಾಡೋಣ ಆಸೆ ಐತೆ. ಭಜನೆ ಮಾಡ್ಬೇಕಂತ. ಯಾಕಂದ್ರೆ ವಾಲಿಬಾಲ್ ಆಡಕ್ಕಾಗಲ್ಲ ಗೈಸ್, ಹೊಟ್ಟೆ ಅಡ್ಡ ಬಂದ್ಬಿಡ್ತೈತೆ. ಇಲ್ಲ, ವಾಲಿಬಾಲ್ ಆಡ್ತೀನಿ. ಒಳ್ಳೆ ಪಾರ್ಸಲ್ ಪಾಸರ್ ವಾಲಿಬಾಲ್ಗೆ ನಂಗೆ ನಾನು ಮಾಡ್ತೀನಿ ಗೈಸ್. ಇವ್ನು ಮಾಡ್ತಾನೆ, ಆಮೇಲೆ ನಿರಂಜನ್ ಮಾಡ್ತಾನೆ, ಡಿಫೆನ್ಸ್ ಇವ್ನು ಆಡ್ತಾನೆ, ಆಮೇಲೆ ಚೇತನ್ ಆಡ್ತಾನೆ, ಬಮ್ಮ ಆಡ್ತಾನೆ, ಆಮೇಲೆ ಆಡ್ತಾನೆ ಗೈಸ್. ಭಗವಾನ್ ಅವನು ನಿಕ್ ನೇಮ್ ಬಮ್ಮ ಅಂತ ನೋಡಿ ಗೈಸ್. ತುಂಬ ಭಗವಾನ್ ಬಂದ್ಬಿಟ್ಟು ರಾರಳೆ ಅಂತ ಗೈಸ್. ಅವನು ತೆಲುಗು ಗೈಸ್ ಈ ಬ್ಲಾಗ್ಗೆ ಭಜನೆ ಮಾಡಬೇಕು, ಪಕ್ಕ ಮಾಡಬೇಕು. ಈ ಗೇಮ್ ಇಷ್ಟೇ. ಮತ್ತೆ ನಾಳೆ ವಾಲಿಬಾಲ್ ಇವರೆಲ್ಲ ಸಿಗ್ತಾರೆ. ಸಿಗೋಣ ಗೈಸ್.
ಟಾಟಾ ಬಾಯ್, ನಾಳೆ ಸಿಗೋಣ. ಬಾಯ್ ನಾಳೆ ಸಿಗೋಣ ಮಿಸ್ ಯು ಗೈಸ್. ಹಲೋ ಗೈಸ್, 9:30ಗೆ ಊಟ ತಿಂದೆ. ಸ್ವಲ್ಪ ವರ್ಕ್ ಇತ್ತು, ಒಂದೇ ನೋಟ್ಸ್ ಬರೀಬೇಕಾಗಿತ್ತು. ಆ ನೋಟ್ಸ್ ಬರೆದು 9:30ಗೆ ಊಟ ತಿಂದೆ. ಸ್ವಲ್ಪ ಜಾಸ್ತಿ ಲೇಟ್ ಆಯಿತು ಗೈಸ್ ಊಟ ತಿನ್ನೋದು. ಊಟ ತಿಂದು ಈಗ ತಾನೇ ಸ್ವಲ್ಪ ಬೇರೆ ಎಡಿಟ್ ಇತ್ತು ಗೈಸ್ ನಾವು ಅಪ್ಪದು ಡ್ಯಾನ್ಸ್ದು ರೀಲ್ಸ್ ಒಂದು ಅಪ್ಲೋಡ್ ಎಡಿಟ್ ಮಾಡಬೇಕಾಯಿತು. ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡಿದೆ ನಾವು ಅಪ್ಪದೂ. ಬನ್ನಿ ಗೈಸ್, ಇವಾಗ ಮಲ್ಕೊಳೋ ಟೈಮ್. ಈ ವ್ಲಾಗ್ಗೆ ಇಷ್ಟೇ ಗೈಸ್. ವ್ಲಾಗ್ ಹೇಗುತ್ತೆ ಅಂತ ಕಮೆಂಟ್ ಮಾಡಿ. ಇವಾಗ ಈ ವ್ಲಾಗ್ನ ಎಡಿಟ್ ಮಾಡಬೇಕು ಮತ್ತು ಮಲ್ಕೊಬೇಕು. ಟೈಮ್ ನೀವು ನೋಡ್ಬೋದು 11 ಆಗಿದೆ ಇಷ್ಟು ಟೈಮು. 11 ಆಗಿದೆ. ಇವಾಗ ಇನ್ನೂ ವ್ಲಾಗ್ ಎಡಿಟ್ ಮಾಡಿಲ್ಲ. ವ್ಲಾಗ್ ಎಡಿಟ್ ಮಾಡಿ ಬೆಳಗ್ಗೆ ಅಪ್ಲೋಡ್ ಮಾಡಬೇಕು. ಈ ವ್ಲಾಗ್ ಇಷ್ಟೇ ಗೈಸ್. ಮತ್ತು ಮುಂದೆ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ಗೇಮ್ ಹೇಗಿತ್ತಂತ ಮಾತ್ರ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಗೈಸ್, ಇನ್ನೊಂದು ವಿಷಯ ಏನಂದರೆ ಈ ವ್ಲಾಗ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಬೈ.